ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ಮೆಟ್ಲಿಂಗ್ ರೋಡ್ ನೋಡ್ತಿದ್ದೀರಾ? ಇದು ಬಂದು ನಿಮಗೆ ಒಂದು ಚೈನ್ಗಿಂತ ದೊಡ್ಡ ರೋಡ್ ಇದು ನೋಡಿ. ನಿಮ್ಗೆ ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಒಂದು ಚೈನ್ಗಿಂತ ದೊಡ್ಡ ರೋಡು ನೋಡಿ. ಜಲ್ಲಿ ಮೆಟ್ಲಿಂಗ್ ರೋಡ್ ಇದು. ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 3.25 ಎಕರೆ ಜಾಗ. RTC 2 ಎಕರೆ ನಿಮ್ಗೆ 10 ಬರುತ್ತೆ ನೋಡಿ. ಹಿಲ್ ವ್ಯೂ ಇದು, ತುಂಬಾ ಚೆನ್ನಾಗಿರೋಂಥ ಜಾಗ. ಫುಲ್ಲು ಹಿಲ್ ವ್ಯೂ ಪ್ರಾಪರ್ಟಿ ಇದು. ಬೆಟ್ಟದ ಕೆಳಗಡೆ ಇರೋಂಥ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಬೇರೆಯವರೆಲ್ಲ. ಈ ಫಾರ್ಮ್ ಹೌಸ್ಗೆ ನಿಮಗೆ ಫುಲ್ಲು ಫೆನ್ಸಿಂಗ್ ಆಗಿ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. 100 ತೆಂಗಿನ ಮರ ಎಲ್ಲ ನಿಮಗೆ 10 ವರ್ಷಕ್ಕಿಂತ ಮೇಲ್ಪಟ್ಟಿರೋವಂಥವು. ಇನ್ನು 4ರಿಂದ 5 ವರ್ಷ ಆಗಿರೋವಂಥವು 250 ತೆಂಗಿನ ಮರ ಆಗಿದೆ. ಇವೆಲ್ಲ 4ರಿಂದ 5 ವರ್ಷ, ಇವೆಲ್ಲ 4 ವರ್ಷ, ಕೆಲವೆಲ್ಲ 2-3 ವರ್ಷದವು. ಟೋಟಲ್ ನಿಮಗೆ ಒಂದು 350ಕ್ಕಿಂತ ಜಾಸ್ತಿ ನಿಮಗೆ ತೆಂಗಿನ ಮರಗಳು ಬರುತ್ತೆ. 100 ತೆಂಗಿನ ಮರ ಬಂದು ನಿಮಗೆ ಫಲ ಕೊಡ್ತಾ ಇರೋಂಥ ತೆಂಗಿನ ಮರಗಳು ನೋಡಿ. ಇದೆಲ್ಲ ಫುಲ್ಲು ಬಾಳೆ ತೆಂಗು ಎಲ್ಲ ಹಾಕೊಂಡಿದ್ದಾರೆ. ಇದರಲ್ಲಿ ಒಂದು ಬೋರ್ ಇದೆ, ಒಂದು ಮನೆ ಇದೆ, ಮತ್ತು ನಿಮ್ಗೆ ಹಿಂಗು ಗುಂಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲನೂ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಜಾಗ ಬಂದು ನಿಮಗೆ ಮದ್ದೂರಿಗೆ ಕರೆಕ್ಟಾಗಿ ಇಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಸರಿ, 72 ಕಿಲೋಮೀಟ್ರ್ ಆಗುತ್ತೆ ಕ್ಷಮಿಸಿ. ನೋಡಿ, ಫುಲ್ಲು ನಿಮಗೆ ಹಿಲ್ ವ್ಯೂ ಪ್ರಾಪರ್ಟಿ. ನೀವು ಆರಾಮಾಗಿ ಇಲ್ಲಿ ರೆಸಾರ್ಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿರೋಂಥ ಜಾಗ ಇದು ನೋಡಿ. ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. ಮತ್ತು ವಿದ್ಯುತ್ ಲೈನ್ ಎಲ್ಲ ತೊಗೊಂಡಿದ್ದಾರೆ ನೋಡಿ. ಒಂದು ಹಿಂಗು ಗುಂಡಿ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಫುಲ್ಲು ನಿಮಗೆ ಬೆಟ್ಟದ ಕೆಳಗಡೆ ಇರುವಂಥ ಜಾಗ ಇದು. ಇದ್ರ ಫಾರ್ ಗುಂಟೆ ಬಂದು ನಿಮಗೆ 2,75,000 ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು. ಮತ್ತು ನಿಮಗೆ ಇದೆಲ್ಲ ಬಂದು ಪ್ಯೂರ್ ರೆಡ್ ಸಾಯಿಲ್ ಇದು. ನೋಡಿ, ಒಂದು ಲೇಬರ್ ಹೌಸ್ ಇದೆ. ಇದನ್ನು ಓನರ್ ಹೌಸ್ ಆಗ ಮಾಡ್ಕೋಬೋದು, ಲೇಬರ್ ಹೌಸ್ ಆಗೋದು ಮಾಡ್ಕೋಬೋದು. ನೋಡಿ, ಬೋರ್ ಇದು, ರನ್ನಿಂಗ್ ಬೋರ್ ಇದು. ನೋಡಿ, ಕೋಳಿ ಎಲ್ಲ ಸಾಕಿದ್ದಾರೆ, ಹಸುವೆಲ್ಲ ಹಾಕೊಂಡಿದ್ದಾರೆ ನೋಡಿ. ಎಲ್ಲೂ ಒಂದು ಚಿಕ್ಕದು ಶೆಡ್ ಥರ ಏನೋ ಮಾಡಿದ್ದಾರೆ ನೋಡಿ. ಫುಲ್ಲು ನಿಮಗೆ ಹಿಲ್ ವ್ಯೂ ತುಂಬಾ ಚೆನ್ನಾಗಿದೆ. ಮದ್ದೂರಿಂದ ಬರೀ ಈ ಜಾಗಕ್ಕೆ ನಿಮ್ಗೆ 11 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಎಲ್ಲ ಮರಗಳು ಈ ಥರ ಮರಗಳು ಎಷ್ಟು ಚೆನ್ನಾಗಿ ಫಲ ಕೊಡ್ತಿದೆ ನೋಡಿ. ಇಷ್ಟಕ್ಕೂ ಒಂದೇ ಬೋರ್ ಇವರು ಹಾಕೊಂಡಿರೋದು. ಒಂದೇ ಬೋರಲ್ಲಿ ನಿಮಗೆ ಒಳ್ಳೆ ನೀರು ಸಿಗ್ತಾ ಇದೆ. ಚೆನ್ನಾಗಿರೋದು ನೀರು ಇರೋದ್ರಿಂದ ಒಂದು ಬೋರಲ್ಲಿ ಅವರು ಈ ಏನು 5.25 ಎಕರೆ 6 ಎಕರೆ ಏನಿದೆ ಅಷ್ಟಕ್ಕೂ ಒಂದೇ ಬೋರಲ್ಲಿ ನೀರನ್ನ ಇದು ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮಗೆ ಪಕ್ಕದೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ತುಂಬಾ ನೀಟಾಗಿ ಚೆನ್ನಾಗಿ ಮಾಡ್ಕೊಂಡು ಮನೆಯೆಲ್ಲ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ನೋಡಿ. ನಿಮಗೆ ಸುತ್ತಲೂ ಹಿಲ್ ವ್ಯೂ ಇದೆ. ತುಂಬ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬೆಟ್ಟದ ಕೆಳಗಡೆ ಇರೋಂಥ ಜಾಗ. ನಿಮಗೆ 3.25 ಎಕರೆ ಪಾಣಿ, 2 ಎಕರೆ ಒತ್ತುವರಿ ಬರುತ್ತೆ. ಒತ್ತುವರಿನೂ ಸೇರಿ ಎಲ್ಲದಕ್ಕೂ ಇವರು ಫುಲ್ಲು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ನೋಡಿ. ಫುಲ್ಲು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ, ಕಾಣಿಸ್ತಿದೀವಾ? ಫುಲ್ಲು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ಅದು ಬೇರೆ ಹೊಡೆದು
ಯಾರೆಲ್ಲ 4 ಎಕರೆ 5 ಎಕರೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 3.25 ಎಕರೆ ಪಾಣಿ, 2 ಎಕರೆ ಒತ್ತುವರಿ, ಟೋಟಲ್ ನಿಮ್ಮೊಂದು 1/4 ಎಕರೆ ಕಮ್ಮಿ 6 ಎಕರೆ ಬರುತ್ತೆ ನೋಡಿ. ಸುತ್ತಮುತ್ತ ಎಲ್ಲ ನಿಮ್ಮ ಫಾರ್ಮ್ ಹೌಸ್, ಇಲ್ಲಿ ಇದು ಮತ್ತು ಆ ಕಡೆ ಎಲ್ಲ ನಿಮಗೆ ಫಾರ್ಮ್ ಹೌಸ್ ಇದೆ. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಫ್ಯಾಮಿಲಿ ಇಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ, ಫ್ಯಾಮಿಲಿಗಳು ಇಲ್ಲಿದ್ದಾರೆ. ಮತ್ತು ನಿಮಗೆ ಒಂದು ರೆಸಾರ್ಟ್ ಮಾಡೋಕ್ಕಂತೂ ಇದು ಒಳ್ಳೆ ಜಾಗ. ಯಾಕೆಂದರೆ ಇಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಜಾಗ ಇದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೊತೆಯಲ್ಲಿ ನಿಮಗೆ ಚೇಪೆಕಾಯಿ ಗಿಡಗಳು ಮತ್ತು ನಿಂಬೆ ಪ್ರತಿಯೊಂದು ಗಿಡನೂ ಈ ಥರ ಹಾಕಿದ್ದಾರೆ ಸೆಂಟ್ರಲ್ಲೆಲ್ಲ. ನೋಡಿ ಒಂದು ಹೆಂಗು ಇದು ತೊಟ್ಟಿಗೆ ಮಾಡ್ಕೊಂಡಿದ್ದಾರೆ ದೊಡ್ಡದು. ತೆಗೀರಿ. ಅದೇ ದೊಡ್ಡ ಗುಂಡಿ ಇದು, ಇದರಲ್ಲಿ ನೀರು ಸ್ಟೋರ್ ಮಾಡ್ಕೊಂಡು ಕೆಳಗೆ ಕೊಡ್ಕೋತಾರೆ. ನೋಡಿ ಇದು ಕೂಡ ರಸ್ತೆ ನಿಮಗೆ, ಅಲ್ಲೂ ರಸ್ತೆ ಬರುತ್ತೆ, ಇಲ್ಲೂ ರಸ್ತೆ ಬರುತ್ತೆ, ಎರಡೂ ಕಡೆ ರಸ್ತೆ ಬರುತ್ತೆ. ವೆಸ್ಟು ಮತ್ತು ಸೌತ್ ಫೇಸಿಂಗ್ಗೆ ರಸ್ತೆ ಬರುತ್ತೆ ನಿಮಗೆ.